ಬಂಧುಗಳೇ ನಮಸ್ಕಾರ. ಪ್ರಪಂಚದಲ್ಲಿ ನಮ್ಮ ಕಣ್ಣ ಮುಂಭಾಗದಲ್ಲಿ ಕಾಣುವಂತಹ ಶಕ್ತಿ, ಪೂಜಿಸಬಹುದಾದಂತಹ ಶಕ್ತಿ, ಅದು ತಾಯಿ. 9 ತಿಂಗಳ ಕಾಲ ಗರ್ಭದಲ್ಲಿ ಮಗುವನ್ನು ಧರಿಸಿಕೊಳ್ಳುತ್ತಾ 10ನೇ ತಿಂಗಳು ಆ ಮಗುವಿಗೆ ಪ್ರಪಂಚದ ಬೆಳಕನ್ನು ತೋರಿಸುವವಳು ತಾಯಿ. ಮಾನವ ಮಿತಿಯಲ್ಲೇ ನಾವು ಪ್ರಶ್ನೆಯನ್ನು ಕೇಳುತ್ತಾ ಹೋದಾಗ ಮಾನವ ಮಿತಿಯಲ್ಲೇ ನಮಗೆ ಉತ್ತರ ಬರುವುದಕ್ಕೆ ಸಾಧ್ಯವಾಗುವುದು. ಆದರೆ ಈ ಮಾತೃಶಕ್ತಿಗೆ ಮೂಲವಾಗಿರುವವಳು ದುರ್ಗಾದೇವಿ. ಅವಳ ಮಹಾತ್ಮ್ಯವನ್ನು ವರ್ಣಿಸುವುದಕ್ಕೆ ಲೋಕೋತ್ತರಗಳಲ್ಲಿ ಅಂತಹ ವ್ಯಕ್ತಿಗಳಿಲ್ಲ. ಆದರೂ ಶಾಕ್ತಶಾಸ್ತ್ರದಲ್ಲಿ ದೇವಿ ಮಹಾತ್ಮ್ಯವು ಲೋಕೋತ್ತರವಾದ ಗ್ರಂಥ. ಇದಕ್ಕೆ ದುರ್ಗಾ ಸಪ್ತಶತಿ ಎಂಬ ಹೆಸರೂ ಇದೆ. ವಂಗದೇಶದಲ್ಲಂತೂ ಶ್ರೀ ಶ್ರೀ ಚಂಡಿ ಎಂಬ ಹೆಸರಿನಿಂದ ಪ್ರಖ್ಯಾತಿಯನ್ನು ಹೊಂದಿ ಅಲ್ಲಿನ ಶಾಕ್ತರಿಗೆ ಗೀತೆಯಂತೆಯೇ ಪರಮಪೂಜ್ಯವಾಗಿದೆ. ದೇವಿ ಮಹಾತ್ಮ್ಯವು ಮಾರ್ಕಾಂಡೇಯ ಪುರಾಣದ 13 ಅಧ್ಯಾಯಗಳ ವಿಷಯವಾಗಿದೆ. ದೇವಿಯ ಉಪಾಸನೆಯು ಕೇವಲ ತಾಂತ್ರಿಕವೆಂದಾಗಲಿ ಅಥವಾ ಪೌರಾಣಿಕವೆಂದಾಗಲಿ ತಿಳಿಯಕೂಡದು. ಇದು ಋಗ್ವೇದದಷ್ಟೇ ಪುರಾತನವಾಗಿದೆ. ಋಗ್ವೇದದ 10ನೆಯ ಮಂಡಲದಲ್ಲಿ ಬರುವ ದೇವಿ ಸೂಕ್ತ, ರಾತ್ರಿ ಸೂಕ್ತಗಳು ದೇವಿಯ ಪರವಾಗಿದೆ. ವೈದಿಕ ಯುಗದಲ್ಲಿ ಅಂಭೃಣ ಎಂಬ ಮಹರ್ಷಿ ಇದ್ದನು. ಅವನಿಗೆ ಬ್ರಹ್ಮವಿದೂಷಿಯಾದ ವಾಕ್ ಎಂಬ ಮಗಳಿದ್ದಳು. ಅವಳೇ ಈ ದೇವಿ ಸೂಕ್ತದ ಋಷಿ. ಸಚ್ಚಿದಾನಂದ ಸ್ವರೂಪನಾದ ಪರಮಾತ್ಮನೇ ದೇವತೆ. ಪರಮಾತ್ಮನೊಂದಿಗೆ ಐಕ್ಯವನ್ನು ಅನುಭವಿಸುತ್ತಿರುವ ಈ ಋಷಿಪುತ್ರಿಯು ಸರ್ವ ಜಗದ್ರೂಪದಿಂದ ಸಮಸ್ತ ಕಾರ್ಯಗಳ ಅಧಿಷ್ಠಾತೃವೇ ತಾನಾಗಿರುವೆನೆಂದು ಭಾವಿಸಿ ತನ್ನನ್ನೇ ಈ ಸೂಕ್ತದಲ್ಲಿ ಸ್ತುತಿಸಿಕೊಂಡಿರುತ್ತಾಳೆ. ಮೊದಲನೆಯ ಸೂಕ್ತದ ಪ್ರಕಾರ ದೇವಿಯೇ ಸಮಸ್ತ ದೇವತೆಗಳ ರೂಪದಿಂದ ಸಂಚರಿಸುತ್ತಾಳೆ. 2ನೆಯ ಸೂಕ್ತದ ಪ್ರಕಾರ ದೇವಿಯು ಸೋಮವನ್ನು ಪೋಷಿಸುತ್ತಾಳೆ ಮತ್ತು ಸೋಮರಸವನ್ನು ಹಿಂಡಿ ಅರ್ಪಿಸುವ ಯಜಮಾನನಿಗೆ ಧನವನ್ನು ಕೊಡುತ್ತಾಳೆ. 3ನೆಯ ಸೂಕ್ತದ ಪ್ರಕಾರ ಸಮಸ್ತ ಜಗತ್ಸ್ವಾಮಿನಿಯಾದ ಮಹಾದೇವಿಯೇ ಎಲ್ಲ ಪ್ರಾಣಿಗಳಲ್ಲಿಯೂ ಜೀವರೂಪದಿಂದ ನೆಲೆಸಿರುತ್ತಾಳೆ. ಮನುಷ್ಯನು ತನ್ನ ಸಕಲ ವ್ಯಾಪಾರಗಳನ್ನು ದೇವಿಯ ಮೂಲಕವೇ ನಡೆಸುತ್ತಾನೆಂದು 4ನೇ ಸೂಕ್ತದ ಅಭಿಪ್ರಾಯ. ತಾನೇ ಪರಬ್ರಹ್ಮಾತ್ಮಕ ವಸ್ತುವೆಂದು ತನ್ನಿಂದಲೇ ಮನುಷ್ಯನು ಉತ್ತಮ ಪದವಿಯನ್ನಾಗಲಿ ಋಷಿತ್ವವನ್ನಾಗಲಿ ಹೊಂದುತ್ತಾನೆಂದು ದೇವಿಯು 5ನೇ ಸೂಕ್ತದಲ್ಲಿ ತಿಳಿಸುತ್ತಾಳೆ. ರುದ್ರನು ದುಷ್ಟರನ್ನು ಸಂಹರಿಸುವಾಗ ದೇವಿಯೇ ಅವನ ಧನುಸ್ಸನ್ನು ಬಗ್ಗಿಸುತ್ತಾಳೆ ಮತ್ತು ದ್ಯಾವ ಪೃಥ್ವಿಗಳನ್ನು ಅಂತರ್ಯಾಮಿ ರೂಪದಿಂದ ಪ್ರವೇಶಿಸಿದ್ದಾಳೆ ಎಂಬುದು 6ನೆಯ ಸೂಕ್ತದ ಅಭಿಪ್ರಾಯ. ದೇವಿಯೇ ಪಿತೃಭೂತವಾದ ಸ್ವರ್ಗವನ್ನು ಮೇಲುಭಾಗದಿಂದ ಉತ್ಪತ್ತಿ ಮಾಡಿರುತ್ತಾಳೆ ಎಂದು 7ನೇ ಸೂಕ್ತವು ತಿಳಿಸುತ್ತದೆ. ಲೋಕಗಳನ್ನು ಉತ್ಪತ್ತಿ ಮಾಡುತ್ತಾ ವಾಯುವಿನಂತೆ ಬೀಸುತ್ತಾ ದ್ಯಾವ ಪೃಥ್ವಿಗಳ ಆಚೆ ತನ್ನ ಮಹಿಮೆಯಲ್ಲಿಯೇ ದೇವಿಯು ನಿಂತಿರುತ್ತಾಳೆಂದು ಕೊನೆಯ ಸೂಕ್ತವು ತಿಳಿಸುತ್ತದೆ. ಸಚ್ಚಿದಾನಂದ ಸ್ವರೂಪನಾದ ಭಗವಂತನೇ ಜಗದ್ರೂಪದಿಂದ ಇರುವನೆಂದು, ಸಮಸ್ತ ದೇವತೆಗಳ ಶಕ್ತಿಯಾಗಿರುವನೆಂದು ದೇವಿ ಸೂಕ್ತದ ತಾತ್ಪರ್ಯವಾಗಿದೆ. ಸುರಥ ಮತ್ತು ಸಮಾಧಿ ಇವರಿಬ್ಬರು ದೇವಿ ಸೂಕ್ತವನ್ನು ಜಪಿಸುತ್ತಾ ತಪಸ್ಸನ್ನು ಮಾಡಿದರೆಂದು ದೇವಿ ಮಹಾತ್ಮ್ಯವು ತಿಳಿಸುತ್ತದೆ. ಮಾರ್ಕಾಂಡೇಯ ಮುನಿಯು ಕ್ರೌಷ್ಟುಕಿಗೆ ದೇವಿ ಮಹಾತ್ಮ್ಯವನ್ನು ವಿವರಿಸುತ್ತಾನೆ. ಇದು ಪುರಾಣದ ಒಂದು ಭಾಗವಾಗಿದ್ದರೂ ಮಂತ್ರಶಾಸ್ತ್ರವೆಂದು ತಂತ್ರಗಳಲ್ಲಿ ಪ್ರಸಿದ್ಧವಾಗಿದೆ. ಕಾತ್ಯಾಯಿನಿ ತಂತ್ರದ ಪ್ರಕಾರ ದೇವಿ ಮಹಾತ್ಮ್ಯದ ಪ್ರತಿಯೊಂದು ಶ್ಲೋಕವೂ ಮಂತ್ರವಾಗಿದ್ದು ದೇವಿ ಪೂಜೆಯಲ್ಲಿ ಪ್ರಯೋಗಿಸಲ್ಪಡುತ್ತದೆ. ಮಂತ್ರಕ್ಕೂ ದೇವಿಗೂ ಯಾವ ಭೇದವೂ ಇಲ್ಲ. ಆದುದರಿಂದಲೇ ದೇವಿ ಮಹಾತ್ಮ್ಯವನ್ನು ವಿಪದ್ಭಂಜನಕ್ಕೆ, ದೇವಿಯ ಅನುಗ್ರಹಕ್ಕೆ ಮತ್ತು ಸುಖಪ್ರಾಪ್ತಿಗೆ ಉಪಾಸಕರು ಮನೆ ಮನೆಯಲ್ಲಿಯೂ ಪಾರಾಯಣ ಮಾಡುತ್ತಾರೆ. ದೇವಿ ಮಹಾತ್ಮ್ಯದಲ್ಲಿ 3 ಚರಿತ್ರೆಗಳಿವೆ. ಒಂದೊಂದು ಚರಿತ್ರವು ದೇವಿಯ ಅಸಾಧಾರಣ ರೂಪದ ಮಹಾತ್ಮ್ಯವನ್ನು ಪ್ರಕಾಶಪಡಿಸುತ್ತದೆ. ಮಹಾಕಾಳಿಗೆ ಸಂಬಂಧಿಸಿದ ಪ್ರಥಮ ಚರಿತ್ರವು 1ನೇ ಅಧ್ಯಾಯದಲ್ಲಿ ಅಡಕವಾಗಿದೆ. ಮಹಾಲಕ್ಷ್ಮಿಗೆ ವಿನಿಯೋಗಿಸಲ್ಪಟ್ಟಿರುವ ದ್ವಿತೀಯ ಚರಿತ್ರವು ಮುಂದಿನ 3 ಅಧ್ಯಾಯಗಳಲ್ಲಿ ಬರುತ್ತದೆ. ಮಹಾಸರಸ್ವತಿಗೆ ನಿವೇದಿಸಲ್ಪಟ್ಟಿರುವ ತೃತೀಯ ಚರಿತ್ರವು ಉಳಿದ ಅಧ್ಯಾಯಗಳನ್ನು ಯಾದೇವಿ ಸರ್ವಭೂತೇಷು
ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೇ 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 ನಮೋ ನಮಃ. ಯಾವ ದೇವಿಯು ಎಲ್ಲ ಜೀವಿಗಳಲ್ಲಿ ಮಾತೃಸ್ವರೂಪದಿಂದ ಕಾಣಿಸಿಕೊಳ್ತಾಳೆಯೋ ಅಂತಹ ದೇವಿಗೆ ನಮಸ್ಕಾರಗಳು ಅಂತ ಅಪರಾಜಿತ ಸ್ತೋತ್ರದಲ್ಲಿ ಉಲ್ಲೇಖವಾಗಿದೆ. ಮಾತೃಸ್ವರೂಪಿಯಾದಂತಹ ದುರ್ಗಾದೇವಿಯನ್ನು ಮನಸಾರೆ ಪ್ರಾರ್ಥಿಸೋಣ. ನಮ್ಮ ಸುಖ ಶಾಂತಿ ನೆಮ್ಮದಿಗಳಿಗೆ ಆಕೆ ಅನುಗ್ರಹದಾಯಕಿಯಾಗಿ ಒದಗಿ ಬರಲಿ ಅಂತ ಪ್ರಾರ್ಥಿಸಿಕೊಳ್ಳೋಣ.